ಅಷ್ಟು ಕ್ರೂರಿ ಅಲ್ಲ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ. ನನ್ ಗಂಡನಿಗೆ ಎಲ್ರ ಮುಂದೆ ಅವಮಾನ ಆಗೋದನ್ನ ನನಗ್ ಸಹಿಸೋದಕ್ಕಾಗಲ್ಲ. ಸಾಕ್ ನಿಲ್ಸೆ, ಜಾಸ್ತಿ ನಾಟಕ ಆಡ್ಬೇಡ ನೀನು. ಹೀಗೆಲ್ಲ ಗಿಲೀಟ್ ಹೊಡೆದ್ರೆ ನಾನ್ ಕರ್ಗಿ ನಿನ್ನ ಇಲ್ಲೇ ಇರಕ್ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ್ಯಾ? ಏಯ್, ನಿನ್ನ ಬೇರೆ ಎಲ್ಲಾರು ಬಿಟ್ಟು ಬರ್ಬೋದಿತ್ತು. ಪೊಲೀಸ್ನವರೆಲ್ಲ CBIನವ್ರು ಹುಡುಕಿದ್ರು ಒಂದು ಚಿಕ್ಕ ಎಲ್ಬಿನ್ ಸುಳುವು ಸಿಗ್ದಿರೋ ಮಾಡ್ಬೋದಿತ್ತು. ಆದ್ರೆ ನಿನ್ನ ದೇವಸ್ಥಾನದಲ್ಲೇ ಯಾಕೆ ಬಿಟ್ಟು ಬಂದೆ ಗೊತ್ತಾ? ತಲ್ ಕೆಟ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಯಾವ ರೇಂಜಿಗೆ ಬೇಕಾದ್ರೂ ಇಳಿತೀನಿ ಅಂತ ನಿನಗೆ ತೋರ್ಸೋಣ ಅಂತ. ಹಾಗೆ ನಿನ್ ಟೆಂಪರ್ಮೆಂಟ್ ಅನ್ನೋದು ಏನು ಅಂತ ತಿಳ್ಕೊಳಕ್ಕೆ ಇದೊಂದು ಟೆಸ್ಟ್. ನೋಡು, ಈಗಲೂ ಹೇಳ್ತಾ ಇದ್ದೀನಿ, ಸುಮ್ಮನೆ ಮನೆ ಬಿಟ್ಟು ಹೋಗ್ಬಿಡು. ನೋಡಿ, ನೀವು ಟೆಸ್ಟ್ ಆದ್ರೂ ಮಾಡಿ, ಎಕ್ಸ್ಪೆರಿಮೆಂಟ್ ಆದ್ರೂ ಮಾಡಿ, ನಾನ್ ಮಾತ್ರ ಯಾವುದೇ ಕಾರಣಕ್ಕೂ ಈ ಮನೆಯಿಂದ ಆಚೆ ಹೋಗಲ್ಲ. ಹೋಗಲ್ಲ ಅಂದ್ರೆ ಇಲ್ಲಿ ಹೆಜ್ಜೆಗೂ ಇದೇ ತರ ಚಿತ್ರಹಿಂಸೆ ಅನ್ಭವಿಸ್ಬೇಕಾಗತ್ತೆ. ಇವತ್ತು ನೀನ್ ಯಾವ ಬಾಯಲ್ಲಿ ನನ್ನ ಗಂಡ ಏನು ಮಾಡಿಲ್ಲ ಅಂತ ಸುಳ್ಳು ಹೇಳ್ತೀಯೋ, ನಾಳೆ ಅದೇ ಬಾಯಿ ಬಡ್ಕೊಂಡು ನನ್ನ ಗಂಡ ಹಿಂಸೆ ತಡೆಯಕ್ಕಾಗಲ್ಲ ಅಂತ ಓಡೋಗ್ಬೇಕಾಗತ್ತೆ. ನೀವ್ ಏನ್ ಹೇಳಿದ್ರು ಅಷ್ಟೇ, ಏನ್ ಮಾಡಿದ್ರು ಅಷ್ಟೇ. ಎಷ್ಟೇ ಆಗ್ಲಿ, ನನ್ನ ದುಡ್ಡಿಗೋಸ್ಕರ ಬಂದೋಳು. ಯಾಕೆ ಸುಳ್ಳು ಹೇಳ್ದೆ ಅಂತ ಕೇಳಿದ್ರಿ ಹೊರತು ನಾನು ಎಲ್ಲಿದ್ದೆ, ಏನ್ ಮಾಡ್ದೆ ಅಂತ ಅನುಮಾನ ಪಟ್ಟು ಕೇಳಿಲ್ಲ. ಅಷ್ಟು ನಂಬಿಕೆ ನನ್ನ ಮೇಲೆ ಇದೆಯಲ್ಲ, ಈ ಬದಲಾವಣೆ ಸಾಕು. ನೀವ್ ವಿಷ ಕೊಟ್ರು ಪರವಾಗಿಲ್ಲ, ನಾನು ಈ ಮನೆಯಿಂದ ಆಚೆ ಹೋಗಲ್ಲ. ಸ್ನಾನ ಮಾಡ್ಕೊಂಡು ಬರ್ತೀನಿ, ಆಫೀಸಿಗೆ ಹೋಗ್ಬೇಕು. ರೆಡಿಯಾಗಿದೆ. ಯಜಮಾನ್ರೆ, ನೋಡಿ, ಕನಕ ಬಾಯ್ಲಿ. ಎಲ್ಲಿಗಮ್ಮ ಹೋಗ್ತಾ ಇರೋದು? ಆಫೀಸಿಗೆ ಮಾವ. ಏನಮ್ಮ ನೀನು, ಈ ಮುಟ್ಟಾಳನ್ ಬುದ್ಧಿ ಇಲ್ಲ ಅಂತ ನಿನಗೂ ಇಲ್ವಾ? ಅಲ್ಲ, ಇಡೀ ರಾತ್ರಿ ಅಲ್ಲಿ ಇಲ್ಲಿ ಎದ್ದು ಬಿದ್ದು ಪಾಡ್ಪಟ್ಟಿದ್ಯಾ, ರಾತ್ರಿ ಎಲ್ಲ ಆಸ್ಪತ್ರೆಯಲ್ಲಿ ಇದೆಯಾ. ಈಗಾಗಲೇ ಆಫೀಸ್ಗೆ ಹೋಗಕ್ಕೆ ಏನಮ್ಮ ಅವಸರ ನಿಮಗೆ? ಹೋಗು, ಬೆಸ್ಟಾಗಿ ಹೋಗು. ಪರವಾಗಿಲ್ಲ ಮಾವ, ನನಗೀಗೇನ್ ಸುಸ್ತಿಲ್ಲ, ನಾನು ಆರಾಮಾಗಿದ್ದೀನಿ. ಸುಮ್ಮನೆ ಮನೇಲಿ ಯಾಕೆ ಕೂತ್ಕೋಬೇಕು? ನೀವು ನನಗೊಂದು ದೊಡ್ಡ ಜವಾಬ್ದಾರಿನ ವಹಿಸಿದ್ರ, ಅದನ್ನ ನಿಭಾಯಿಸ್ಬೇಕಾದು ನನ್ನ ಕರ್ತವ್ಯ ಅಲ್ವಾ? ನಾನು ಬರ್ತೀನಿ. ಕನಕ, ನಿಂತ್ಕೋ. ಏ ಅವಿನಾಶ, ನಾನು ಇಷ್ಟು ಹೇಳಿದ್ರು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ, ನೀನಾದ್ರೂ ನಿನ್ನ ಹೆಂಡತಿಗೆ ಹೇಳೋ. ಅಪ್ಪ, ನೀವ್ ಕೊಂಡ್ಕೊಂಬಂದಿರೋ ಸೊಸೆ ನಿಮ್ಮ ಮಾತೆ ಕೇಳಿಲ್ಲ ಅಂದ್ರೆ ನನ್ನ ಮಾತು ಕೇಳ್ತಾಳ. ಇನ್ನೂ 108 ಉರುಳು ಸೇವೆ ಬಾಕಿ ಇರ್ಬೇಕು. ಇಂಥ ಮನೆ, ನಿಮ್ಮಂತ ಮಾವ ಜನ್ಮ ಜನ್ಮಕ್ಕೂ ತನಗೇ ಸಿಗ್ಲಿ ಅಂತ ಇವತ್ತು ಯಾವ್ದಾದ್ರು ದೇವಸ್ಥಾನಕ್ಕೆ ಹರಕೆ ಕಟ್ಕೊಳಕ್ ಹೋಗ್ತಿದ್ದಾಳೋ ಏನೋ. ತಾಕತ್ತಿದೆ ಅಂತ ಹೋಗ್ತಿದ್ದಾಳೆ, ಹೋಗ್ಲಿ ಬಿಡಿ. ಏನಕ್ಕ ಇದು? ಅವಳೇನೋ ಡೋಂಟ್ ಕೇರ್ ಅನ್ನೋ ಥರ ಆಫೀಸ್ಗೆ ಹೋಗ್ತೀನಿ ಅಂತ ಹೊರಟಿದ್ದಾಳೆ. ಅಷ್ಟೆಲ್ಲ ಮಂಗಳಾರತಿ ಆದ್ರು ಇವನ್ ಯಾಕಕ್ಕ ಅವಳು ಬಾಲ ಇಟ್ಕೊಂಡು ಹೋಗ್ತಾ ಇದ್ದಾನೆ? ರೀ, ಅಮ್ಮನ ಮುಂದೆ ದೊಡ್ಡ ಆಜ್ಞಾಪಾಲಕ ಅಂತ ತೋರಿಸ್ಕೋಬೇಕಲ್ಲ, ಅದಕ್ಕೆ. ಅಷ್ಟೇ ಅಲ್ಲ ಕಣೆ, ಇವನ್ ಜುಟ್ಟೀಗ ಅವಳ ಕೈಲಿದೆ. ನಾನು ಹೇಳಿಲ್ವಾ ಇನ್ಮೇಲೆ ನೋಡು ಅವಳು ಎಷ್ಟು ಚೆನ್ನಾಗಿ ಆಟ ಆಡ್ತಾಳೆ ಅಂತ. ಶ್ರೀಕಾಂತ, ಯಾಕೋ ಪದೇ ಪದೇ ಫೋನ್ ಮಾಡ್ತಾ ಇದ್ಯಾ? ನಾನು ದುಡ್ಡು ಕಳಿಸ್ತೀನಿ ಅಂತ ಹೇಳದ್ನಲ್ಲ.
ಯಾಕೋ ಹಾಗೆಲ್ಲ ಮಾತಾಡ್ತಾ ಇದ್ಯಾ? ನೀನು ನನ್ನ ಮಗನೇ ಕಣೋ. ಶ್ರೀಕಾಂತ್, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ನಾನ್ ಹೇಳೋದ್ನ ಕೇಳೋ. ನಾನ್ ಕಂತೆ ಪುರಾಣ ಮಾತಾಡ್ತಾ ಇಲ್ಲ. ನಿಂತಲೇ 25,000 ರೂಪಾಯಿ ಬೇಕು ಅಂದ್ರೆ ನಾನು ಎಲ್ಲಿಂದ ತರ್ಲೋ? ನಿನಗೆ ನಿಂದೇ ಹೆಚ್ಚಾಗೋಯ್ತು. ಇಲ್ಲಿ ಪರಿಸ್ಥಿತಿ ಮೊದಲು ತರ ಇಲ್ಲ, ಸ್ವಲ್ಪ ಸಮಸ್ಯೆ ಇದೆ. ಅಯ್ಯಯ್ಯೋ, ಹಾಗೇನಾದ್ರು ಮಾಡ್ಬಿಟ್ಯಾ? ಸದ್ಯಕ್ಕೆ ನೀನ್ ರೂಮ್ ಖಾಲಿ ಮಾಡಿ ಇಲ್ಲಿ ಬರಬೇಡ. ಅಂತ ಪರಿಸ್ಥಿತಿ ಬಂದಾಗ ನಾನೇ ಹೇಳಿ ಕರ್ಸ್ಕೊಳ್ತೀನಿ. ಈಗೇನು ನಿನ್ ದುಡ್ಡು ತಾನೇ ಬೇಕು, ನಾನು ಕಳ್ಸ್ಕೊಡ್ತೀನಿ. ಮೊದಲು ಫೋನ್ ಇಡು. ಏನಂತಮ್ಮ ಒಂದು? ಇನ್ನೇನಿರುತ್ತೆ, ದುಡ್ಡು ಕಳಿಸು ಅಂತ ಪ್ರಾಣ ಹಿಂಡ್ತಾ ಇದ್ದಾನೆ. ಕಂಡ್ಕಂಡವ್ರ ಹತ್ರ ಇದ್ದಾನೆ. ದೊಡ್ಡ ಕಂಪ್ನಿ ಯಜಮಾನಿ ನೀನು, 25,000 ರೂಪಾಯಿ ಕಳ್ಸೋ ಯೋಗ್ಯತೆ ಇಲ್ವಾ ಅಂತ ಕೇಳ್ತಾ ಇದ್ದಾನೆ. ಆದ್ರೆ ನಮ್ ಪರಿಸ್ಥಿತಿ ಅವನಿಗೇನ್ ಗೊತ್ತಾಗ್ಬೇಕು? ಅದೇನೋ ರೂಮ್ ಖಾಲಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ದಾಗಿತ್ತು. ಹೇಗಿದೆ ನೋಡು, ಓದಿ ಉದ್ಧಾರ ಆಗ್ಲಿ. ಈ ನರಕದಲ್ಲಿ ನರಳೋದ್ ಬೇಡ ಅಂತ ದೂರ ಹಾಕಿದ್ರೆ, ದುಡ್ಡು ಕಳಿಸ್ತಾ ಇದ್ರೆ ರೂಮ್ ಖಾಲಿ ಮಾಡ್ಕೊಂಡು ಬರ್ತೀನಿ ಅಂತ ಹೆದರ್ಸ್ತಾ ಇದ್ದ. ಮೊದ್ಲಾದ್ರೆ ಅವ್ನು ಫೋನ್ ಮಾಡಿದ ತಕ್ಷಣ ಚೆಕ್ ಸೈನ್ ಮಾಡಿ ಬ್ಯಾಂಕಿಗೆ ಹಾಕ್ತಿದ್ದ. ಆದ್ರೆ ಈಗ ಆ ಕನಕನ್ ಮುಂದೆ ಸಲಾಂ ಹೊಡೆಯೋ ಪರಿಸ್ಥಿತಿ. ಅವಳಿಗೆ ಯಾಕಮ್ಮ ಸಲಾಂ ಹೊಡಿಬೇಕು? ಅಣ್ಣಂಗೆ ಹೇಳಿದ್ರೆ ಚೆಕ್ಗೆ ಸೈನ್ ಮಾಡಿಸ್ತಾನೆ. ಹೌದಲ್ವಾ? ನಾನು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಹಲೋ, ಹೇಳಮ್ಮ. ಅಭಿ, ನಿಂಗೆ ಹೇಳೋದು ಮರ್ತಿದೆ. ಶ್ರೀಕಾಂತ್ಗೆ 25,000 ರೂಪಾಯಿ ಅರ್ಜೆಂಟಾಗಿ ಬೇಕಂತೆ. ನೀನು ಆಫೀಸ್ ಚೆಕ್ಗಳ ಜೊತೆಗೆ 25,000 ಚೆಕ್ ಸೈನ್ ಮಾಡಿಸಿ ಡ್ರಾ ಮಾಡಿಸಿ ಮ್ಯಾನೇಜರ್ ಕೈ ಕೊಟ್ರೆ ಅವ್ರು ಶ್ರೀಕಾಂತ್ ಅಕೌಂಟಿಗೆ ಹಾಕ್ತಾರೆ. ಅಷ್ಟೇ ತಾನೆ? ನಾನು ಮಾಡ್ತೀನಿ ಬಿಡಮ್ಮ, ನೀನು ಯೋಚನೆ ಮಾಡಬೇಡ. ಸರಿ, ಆಮೇಲೆ ಫೋನ್ ಮಾಡು. ಒಳ್ಳೆ ಕರ್ಮಕ್ ಬಂತಲ್ಲ. ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಈ ಚೀನಿ ಚೆರುವೆ ಕರೆದಾಗೆಲ್ಲ ಬಂದು ಕಾಯ ಆಗಾಯ್ತಲ್ಲ. ನಾಟಕದಲ್ಲಿ ದ್ವಾರಪಾಲಕನ ಪಾತ್ರ ಮಾಡೋ ಅಂದಿದ್ದಕ್ಕೆ ಮೇಷು ಕಪಾಳಕ್ಕೆ ಹೊಡೆದವನು ನಾನು. ಇಲ್ಲಿ ಈ ಚೀನಿ ಚೆಲುವೆ ಕೈ ಕಪಾಳ ಕೊಡ್ಸ್ಕೊಂಡು ಕಾಯ ಆಗಾಯ್ತಲ್ಲ. ಎಂತ ಇಕ್ಕಟ್ಟಿಗೆ ಸಿಗಾಕೊಂಡೆ. ದೇವ್ರೇ ಕಾಪಾಡಪ್ಪ. ರಕ್ಷಿಸು ಲಕ್ಷ್ಮೀ ರಮಣ, ರಕ್ಷಿಸು ಭವಭೀತ ಹರಣ, ಕರುಣಾಭರಣ ರಕ್ಷಿಸೋ. ಬಂದಲ್ಲಪ್ಪ ಇಡಿಂಬೆ, ಮತ್ತೇನಮ್ಮ ನಿಂದು? ನನಗೆ ಗೊತ್ತಿದ್ದನ್ನೆಲ್ಲ ಹೇಳಿದೀನಿ, ಮತ್ತ್ಯಾಕೆ ನನ್ನ ಪ್ರಾಣ ತಿಂತೀಯ? ಏಯ್, ಏನು ಹೇಳ್ದೆ ನೀನು? ಯಾವ್ದೋ ಕಾಗಕ್ಕನ್ ಗುಬ್ಬಕ್ಕನ್ ಕತೆ ಹೇಳಿದ್ಯಾ ಅಷ್ಟೇ. ಹೋಗಿ ಆ ಚಲುರಾಜ್ನ ಕೇಳು ಅಂದೆ. ಅವನು ಕನ್ಕನ್ ಮನೆ ಕಡೆ ಕೈ ತೋರಿಸ್ದ. ಅಲ್ಲೇ ಹೋಗಿ ಮಗು ಬಗ್ಗೆ ವಿಚಾರಿಸಿದ್ರೆ ನಾನೇನೋ ಅದ್ಭುತನೇ ಕೇಳ್ತಿರೋ ತರ ಕಣ್ಣ ಪಿಳಿ ಪಿಳಿ ಅಂತ ಬಿಟ್ಕೊಂಡು ನೋಡ್ತಿದ್ರು. ಗೊತ್ತಾ ನಿಂಗೆ? ಅಂದ್ರೆ ಅವ್ರಿಗೂ ಏನು ಗೊತ್ತಿಲ್ವಾ? ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಲ್ಲ. ಎಲ್ಲಾ ರೀತಿಯಲ್ಲೂ ಕೆಣಕು ಕೇಳಾಯ್ತು. ನಿನ್ ತಂಗಿ ಬಗ್ಗೆ ಗೊತ್ತಿದ್ದಿದ್ರೆ ರಾಜಣ್ಣನೇ ಕನ್ಕಂಗ್ ಹೇಳ್ತಿರ್ಲಿಲ್ವಾ ಅಂತ ನನ್ಗೆ ತಿರುಗಿಸಿ ಹೇಳಿದ್ರು. ಸಿಂಪಲ್ ಕಾಮನ್ ಸೆನ್ಸ್. ಅದು ಗೊತ್ತಿಲ್ಲದೆ ಇರೋ ತರ ಹೋಗಿ ಕೇಳಿ ಇಲ್ಲ ಅನ್ಸ್ಕೊಂಡ್ ಬಂದೆ. ಅಲ್ಲ, ನೀನ್ ರಾಜಣ್ಣ ಮನೆಗೆ ಯಾಕೆ ಹೋಗಿದ್ದೆ? ಅವ್ರಿಗೆ ಏನು ವಿಷಯ ಗೊತ್ತಿಲ್ಲ ಅಂತ ನನ್ಗೆ ಯಾವಾಗ್ಲೂ ತಿಳಿದಿತ್ತು. ಅಂದ್ರೆ ನಿನಗ್ ಗೊತ್ತಿತ್ತಾ? ರಾಜಣ್ಣ ಸತ್ತಿರೋ ವಿಷಯ ನನಗ್ ಗೊತ್ತೇ ಇರಲಿಲ್ಲ. ಅವನ್ ನಂಬರ್ಗೆ ಫೋನ್ ಮಾಡ್ತಾ ಇದ್ದೆ, ಸ್ವಿಚ್ ಆಫ್ ಅಂತ ಬರ್ತಿತ್ತು. ಒಂದು ದಿನ ಆ ಫೋನ್ಗೆ ಜೀವ ಬಂತು. ಆ ಕಡೆಯಿಂದ ಯಾರು ಮಾತಾಡ್ತಿದ್ದಾರೆ ಅನ್ನೋ ಪರಿಜ್ಞಾನನೇ ಇಲ್ಲದೆ ರಾಜಣ್ಣನ ಬಗ್ಗೆ ದಡ್ಡ 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 ಮಾತಾಡ್ಬಿಟ್ಟೆ. ಆಮೇಲೆ ಇದೇನು, ಆ ಕಡೆಯಿಂದ ಯಾರೋ ಯಂಗ್ಸ್ ಮಾತಾಡ್ತಿದ್ರು. ಅವರು ನೀವ್ಯಾರು, ಯಾವ ಮಗು ಬಗ್ಗೆ ಕೇಳ್ತಿದ್ದೀರಿ, ನಮ್ಮ ಯಜಮಾನರು ಯಾವ ಮಗುನ ಬೆಳೆಸ್ತಾ ಇದ್ದಾರೆ, ಅದು ಎಲ್ಲಿದೆ, ದಯವಿಟ್ಟು ದಂಬಾಲ್ ಬಿದ್ರು. ಆಗ ನನಗೆ ಗೊತ್ತಾಯ್ತು ಆ ಕಡೆಯಿಂದ ಮಾತಾಡ್ತಿರೋದು ರಾಜಣ್ಣನ ಹೆಂಡತಿ ಅಂತ. ತಕ್ಷಣ ಫೋನ್ ಕಟ್ ಮಾಡ್ಬಿಟ್ಟೆ. ಆ ನಂಬರ್ ಒತ್ತೇ ಇಲ್ಲ. ಅವ್ರಿಗೆ ಮಗು ಬಗ್ಗೆ ಗೊತ್ತಿದ್ರೆ ಇಷ್ಟೆಲ್ಲಾ ಯಕ್ಷ ಪ್ರಶ್ನೆಗಳನ್ನ ಯಾಕೆ ಕೇಳ್ತಿದ್ರು ಹೇಳು? ನನ್ಗಿದೆಲ್ಲ ಗೊತ್ತಾಗ್ಲೇ ಇಲ್ಲ. ಈಗ ನನ್ ತಂಗಿ ನೋಡ್ಕೋ ಎಲ್ಲ ಡೋರ್ಸ್ ಕ್ಲೋಸ್ ಆದಂಗ ಆಗೋಯ್ತು. ಈಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ.
ಚೀನಿ ಚೆಲುವೆ ದಾರಿ ಇದೆ, ಅದನ್ನ ಟ್ರೈ ಮಾಡ್ಬೋದು. ಏನು ಇನ್ನೊಂದು ದಾರಿನ? ಏನದು? ಬೇಗ ಹೇಳು. ನಿನ್ ತಂಗಿ ಬಗ್ಗೆ ಕಂಕನು ವಿಚಾರಿಸೋದು. ಏಯ್, ನಿನ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ಈಗ ತಾನೆ ಕನ್ಕನ್ ಮನೆ ಹತ್ರ ಯಾಕೆ ಹೋಗಿದೆ? ಅವ್ರಿಗೇನು ವಿಷಯ ಗೊತ್ತಿಲ್ಲ ಅಂದೆ. ಈಗ ನೋಡಿದ್ರೆ ಕನ್ಕನ್ ಹತ್ರ ಹೋಗಿ ಕೇಳು ಅಂತಿದ್ಯಲ್ಲ. ನಾನು ಕನಕಾರ್ ಮನೆಯವ್ರ ಬಗ್ಗೆ ಹೇಳ್ತಿಲ್ಲ, ಕನಕನ ಬಗ್ಗೆ ಹೇಳ್ತಾ ಇದ್ದೀನಿ. ಆ ಮಗು ಬಗ್ಗೆ ಕನಕನ ಗೊತ್ತಿದ್ದು ಗೊತ್ತಿರಬಹುದು. ಅದ್ ಹೇಗ್ ಸಾಧ್ಯ? ಸುತ್ತಿ ಬೆಳ್ಸಿ ಅಲ್ಲಿಗೆ ಬರ್ತೀಯಲ್ಲ. ಕನ್ಕಂಗ ಮಗು ಬಗ್ಗೆ ಗೊತ್ತಿದ್ರೆ ಅವಳು ಯಾಕೆ ನನ್ನ ತಂಗಿನ ಹುಡುಕ್ತಿದ್ಲು? ಅಲ್ಲೇ ಇರೋದು ಸ್ವಾರಸ್ಯ. ಕನಕನಿಗೆ ರಾಜಣ್ಣ ಸಾಕ್ತಿರೋ ಹುಡುಗಿ ನಿನ್ನ ತಂಗಿ ಅಂತ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ರಾಜಣ್ಣ ಒಂದು ಮಗು ಸಾಕ್ತಿದ್ದ ಅನ್ನೋ ವಿಷಯ ಗೊತ್ತಿರ್ಬೋದಲ್ಲ. ಇಲ್ಲ, ಹಾಗೇನಾದ್ರೂ ಆಗಿದ್ದಿದ್ರೆ ಅವಳಿಗೆ ಅನುಮಾನನಾದ್ರೂ ಬರೋದು. ಯಾವ್ದ್ಯಾವ್ದೋ ಅನಾಥಾಶ್ರಮಕ್ಕೆಲ್ಲ ಹೋಗಿ ಬಂದಿದ್ಲು. ಕುತೂಹಲಕ್ಕಾದ್ರೂ ಅವಳಿ ಮಗುನ ನೋಡ್ದೆ ಬಿಡ್ತಿದ್ಲ. ಸರಿ, ನಿನ್ನ ತರ್ಕನೇ ಸರಿ ಅನ್ಕೊಳ್ಳೋಣ. ಮುಂಚೆ ಗೊತ್ತಿರಲಿಲ್ಲ ಅಂತ ಇಟ್ಕೊ. ಆದ್ರೆ ರಾಜಣ್ಣ ನನಗೆ ಸತ್ಯ ಹೇಳ್ತೀನಿ ಅಂತ ಹೇಳಿ ಸತ್ತ. ಸಾಯೋಕ್ ಮುಂಚೆ ಮಗಳನ್ನ ಕರ್ಸ್ಕೊಂಡಿದ್ದೇನೆ. ನನಗ್ ಸತ್ಯ ಹೇಳ್ತೀನಿ ಅನ್ನೋ ಟೆನ್ಷನ್ ಅಲ್ಲಿ ಇದ್ದವನಿಗೆ ಮಗಳ ಹತ್ರ ಏನ್ ಕೆಲಸ ಇತ್ತು? ರಾಜಣ್ಣ ಸಾಯೋಕ್ ಮುಂಚೆ ಕನಕಂಗೆ ನಿಜವಾಗ್ಲೂ ಸತ್ಯ ಹೇಳೇ ಇರ್ತಾನೆ. ಮೈ ಗಾಡ್, ನಾನು ಈ ಡೈರೆಕ್ಷನ್ ಅಲ್ಲಿ ಯೋಚನೆ ಮಾಡಿಲ್ಲ. ಯು ಆರ್ ರೈಟ್, ಈ ಚಾನ್ಸ್ ತಗೊಂಡಿರ್ಬೋದು. ಆದ್ರೆ ಆ ಕನಕ ಕಸೆ ಮುಸ್ರೆ ತೊಳ್ಕೊಂಡು ಅದ್ ಯಾವ ಸ್ಲಮ್ಮಲ್ಲಿ ಇರ್ತಾಳೋ ಏನೋ, ಅವಳು ಹೇಗ್ ಪತ್ತೆ ಮಾಡೋದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಚೀನಿ ಚೆಲುವೆ? ಅದಕ್ಕೆ ನಾನಿಲ್ವೇ? ನಾನು ಪತ್ತೆ ಮಾಡ್ಕೊಡ್ತೀನಿ, ಆದ್ರೆ ಒಂದು ಕಂಡೀಷನ್. ಏನದು? ಈ ಸಲ ಅಡ್ರೆಸ್ ಕೊಟ್ಮೇಲೆ ನನ್ನ ಪಾಡಿಗೆ ನಾನು ಬಿಟ್ಬಿಡ್ಬೇಕು. ಮತ್ತೆ ಈ ಗೋದ್ಲಲ್ಲಿ ನನ್ನ ನೊಣದ ತರ ಸಿಕ್ಕಾಕ್ಸ್ಬಾರ್ದು. ಓಕೆನಾ ಚೀನಿ ಚೆಲುವೆ? ಓಕೆ, ಇದೊಂದು ಲಾಸ್ಟ್ ಎಫರ್ಟ್. ನನ್ ಲಕ್ ಹೇಗಿದೆ ಅಂತ ನೋಡೇ ಬಿಡ್ತೀನಿ. ಬೇಗ ಅಡ್ರೆಸ್ ಹುಡುಕೊಡು, ಬರ್ತೀನಿ. ಚೆಕ್ಸ್ಗೆ ಸೈನ್ ಮಾಡಿದೆ. ಎಲ್ಲಿ 25,000 ಒಂದು ಅಡಿಷನಲ್ ಚೆಕ್ ಬರೆಯಕ್ಕೆ ಹೇಳಿದ್ನಲ್ಲ, ಅದನ್ನು ಬರೆದ್ರಾ? ಬರ್ದಿದ್ದೀನಿ ಸರ್. ಗುಡ್. ಮೊದಲು ಅದನ್ನು ಕೊಡಿ. ಓಕೆ, ಥ್ಯಾಂಕ್ ಯು. ನೈಸ್. ಮೇಡಮ್, ಚೆಕ್ ಸೈನ್ ಮಾಡಿ. ಗುಡ್. ಮೇಡಮ್, ಸಾರ್ ಎಲ್ಲ ಸೈನ್ ಮಾಡಿದ್ದಾರೆ. ಇವನಿಗೊಂಚೂರು ವ್ಯವಹಾರ ಜ್ಞಾನ ಕಮ್ಮಿ ಅಮ್ಮ. ಹಾಗಾಗಿ ಬಿಸ್ನೆಸ್ಗೆ ಸಂಬಂಧಪಟ್ಟಿರುವಂಥ ಎಲ್ಲ ಆಗು ಹೋಗುಗಳನ್ನ ನಾನೇ ನೋಡ್ತಾ ಇದ್ದೆ. ನೋಡಿ, ಇವೆಲ್ಲ ಯಾವ ಕಂಪನಿ ಚೆಕ್ಗಳು? ಇದನ್ನೆಲ್ಲ ಪದ್ಮಾವತಿ ಮೇಡಮ್ ನೋಡಿ ಓಕೆ ಮಾಡಿದ್ದಾರೆ. ಓ, ಅತ್ತನೇ ನೋಡಿದಾರಾ? ಹಾಗಿದ್ಮೇಲೆ ನಾನು ನೋಡೋದೇನಿದೆ, ಸರಿಯಾಗಿರುತ್ತೆ ಬಿಡಿ. ಕನಕ ಬಾಯ್. ಆಫೀಸ್ನಲ್ಲಿ ಹೇಗೆ ನಡೀತಿದೆ ಕೆಲಸ? ಚೆನ್ನಾಗಿ ನಡೀತಿದೆ ಮಾವ, ಯಾವ ಸಮಸ್ಯೆನೂ ಇಲ್ಲ. ವೆರಿ ಗುಡ್. ಹಾಗಿದ್ಮೇಲೆ ಆಫೀಸ್ ಕೆಲಸಕ್ಕೆ ಚೆನ್ನಾಗಿ ಹೊಂದ್ಕೊಂಡಿದ್ಯಾ ಅಂತ ಆಯ್ತು. ಇವತ್ತು ಎಷ್ಟು ಚೆಕ್ಗಳಿಗೆ ಸೈನ್ ಆಗ್ತಮ್ಮ? ಸುಮಾರು ಒಂದು 25-30 ಚೆಕ್ಗಳಿಗೆ ಸೈನ್ ಮಾಡಿರ್ಬೋದು ಮಾವ. ಆ ಚೆಕ್ಗಳಲ್ಲಿ ಯಾರ ಹೆಸರಿತ್ತು ಅಂತ ಒಂದ್ಸರಿ ಚೆಕ್ ಮಾಡ್ತೀಯಾ?
ಅತ್ತೆ ಎಲ್ಲ ನೋಡಿದ್ರಂತೆ. ಅತ್ತನೇ ನೋಡಿದಾರೆ ಅಂದ್ಮೇಲೆ ನಾನ್ ನೋಡೋದೇನಿರುತ್ತೆ ಅಂತ ನೋಡ್ಲಿಲ್ಲ. ಕನಕ, ಎಲ್ಲದಕ್ಕೂ ಕಣ್ಣು ಮುಚ್ಕೊಂಡು ಸೈನ್ ಮಾಡಿದೆ ಅಂತ ಹೇಳ್ತಾ ಇದೆಯಲ್ಲ ನೀನು, ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯಾ? ಮಾವ, ಎಸ್. ಒಂದು ಕಂಪನಿಯ ಸಿಇಒ ಆದ್ಮೇಲೆ ಆ ಕಂಪನಿ ಎಲ್ಲ ಆಗುವಗಳು ನಿನಗೆ ಗೊತ್ತಿರಬೇಕು. ಎಲ್ಲವೂ ನಿನ್ನ ಕಂಟ್ರೋಲ್ ಅಲ್ಲಿ ಇರಬೇಕು. ಎಲ್ಲ ಪ್ರಶ್ನೆಗಳಿಗೂ ನೀನು ಆನ್ಸರಬಲ್ ಆಗಿರಬೇಕು. ಆ ಕಂಪನಿಯ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ನಿನ್ನ ಫಿಂಗರ್ ಟಿಪ್ಸ್ ನಲ್ಲಿ ಇರಬೇಕು. ಅದು ಬಿಟ್ಟು ಯಾರೋ ಎಲ್ಲೋ ಕೂತ್ಕೊಂಡು ಅಪ್ರೂವ್ ಮಾಡಿದಕ್ಕೆ ರಬ್ಬರ್ ಸ್ಟಾಂಪ್ ತರ ನೀನು ಸಹಿ ಹಾಕೋದಿಕ್ಕೆ ನಾನು ಯಾಕೆ ಆ ಕಂಪನಿಯ ಸಿಇಒ ಮಾಡಬೇಕಾಗಿತ್ತು ನಿನ್ನ? ಅಪ್ಪ, ಅದೇನಾಯ್ತು ಅಂತ ಕೂಗಾಡ್ತಿದ್ದೀರಾ? ಏಯ್, ನೀನ್ ಸುಮ್ಮನೆ. ನಾನ್ ಕೇಳ್ತಾ ಇರೋದು ಕನಕನ್ನ. ಕನಕ, ಇವತ್ತು ಸೈನ್ ಮಾಡಿದೆಯಲ್ಲ ನೀನು, ಅದರಲ್ಲಿ 25,000 ಚೆಕ್ಕು ಕಂಪನಿ ಹೆಸರಿನಲ್ಲಿ ಪರ್ಸನಲ್ ಅಕೌಂಟ್ ಹೋಗಿದೆ. ನಿನಗೆ ಗೊತ್ತಾ? ಅಪ್ಪ, ಅದನ್ನ ಅವಳೇನ್ ಕೇಳ್ತೀರಾ? ನನ್ನನ್ನು ಕೇಳಿ, ನಾನು ಹೇಳ್ತೀನಿ. ಅದು ಬೇರೆ ಯಾರಿಗೂ ಅಲ್ಲ, ಶ್ರೀಕಾಂತನ ಹೆಸರಿಗೆ ಡ್ರಾ ಮಾಡಿಸಿದ್ದು. ಏಯ್, ನಿನ್ನನ್ನೇ ಅವನ ಕೇಳಿದ್ದು? ಸುಮ್ಮನೆ ಇರು ಅಂತ ಆಗ್ಲೇ ಹೇಳ್ದಲ್ಲ ನಾನು ನಿನಗೆ. ಮಾವ, ಅವರು ನಿಮ್ ಮಗ ತಾನೆ, ಎಲ್ಲ ಓದ್ತಿರೋರ್ಗೆ ದುಡ್ಡು ಕಳ್ಸೋದ್ರಲ್ಲಿ ಏನ್ ತಪ್ಪಿದೆ? ಏನಮ್ಮ, ಈ 25,000ದಲ್ಲೇ ಅವನು ಓದ್ ಉದ್ಧಾರ ಮಾಡಿಬಿಡ್ತಾನೆ ಅಂತ ತಿಳ್ಕೊಂಡ್ಬಿಟ್ಟಿದೆ ನೀನು? ಈ ತರದ 25,000 ಚೆಕ್ಗಳು 4 ಹೋಗುತ್ತೆ ಒಂದು ತಿಂಗಳಿಗೆ. ಕಾಲೇಜ್ಗೆ ಅಂತ ಒಂದು ಚೆಕ್ಕು, ಹಾಸ್ಟೆಲ್ಗೆ ಊಟಕ್ಕೆ ಅಂತ ಒಂದು ಚೆಕ್ಕು, ಪೋಲಿ ಪಟಾನ್ ಜೊತೆ ಖರ್ಚು ಮಾಡೋದಕ್ಕೆ ಒಂದು ಚೆಕ್ಕು, ಪ್ಯಾಕೆಟ್ ಮನೆಗೆ ಅಂತ ಒಂದು ಚೆಕ್ಕು. ಓದೋ ಹುಡುಗರಿಗೆ ಇಷ್ಟೆಲ್ಲ ದುಡ್ಡು ಬೇಕಾ? ಕನಕ, ಇನ್ನು ಮುಂದೆ ನಿನ್ನ ಕಣ್ತಪ್ಪಿ ಯಾವುದೇ ಚೆಕ್ಕು ಈ ತರ ಅನವಶ್ಯಕವಾಗಿ ಪಾಸ್ ಆಗಬಾರ್ದು. ಎಲ್ಲವನ್ನೂ ನೀನು ಪ್ರಶ್ನೆ ಮಾಡಬೇಕು, ಎಲ್ಲ ವಿಷಯ ನೀನು ಗೊತ್ತಿರಬೇಕು. ಗೊತ್ತಾಯ್ತಾ? ಸಾಕ್ ನಿಲ್ಸಿ ಬಾವ. ಈ ಮನೇಲಿ ನನ್ನ ಮಗನ್ಗೆ 25,000 ರೂಪಾಯಿ ಕಳಿಸೋ ಅಷ್ಟು ಅಧಿಕಾರ ಇಲ್ವಾ? ಈಗ ಎಲ್ರ ಮುಂದೆ ಕರೆದು ಅವಮಾನ ಮಾಡೋದಕ್ಕಿಂತ ದುಡ್ಡು ಕೊಡೋದಕ್ಕಾಗಲ್ಲ, ಈ ಮನೆ ಬಿಟ್ಟು ಹೋಗಿ ಅಂತ ಹೇಳಿ ಮಾಡಿಸೋದಕ್ಕೆ ನೀವೇನು ಮನುಷ್ಯರಲ್ವ? ಅಪ್ಪ, ನೀನು ತೆಪ್ಪಗೆ ನಿಂತ್ಕೊಳ್ಳು. ನಿಜವಾಗ್ಲೂ ನೀನು ಹೇಳಿದ್ದನ್ನ ಮಾಡೋದಕ್ಕೆ ತಯಾರಿದೆಯಾ ಅನ್ನೋದಾದ್ರೆ ಈ ಕ್ಷಣ ನೀನು ಇಡೀ ಪರಿವಾರನ ಕರ್ಕೊಂಡು ಆಚೆ ಹೋಗು. ನಿನಗೆ ಹೇಳ್ತಾ ಇರೋದು, ಹೊರಟೋಗಿಲ್ಲಿಂದ. ಕನಕ